ಎಲ್ಲರಿಗೂ ನಮಸ್ಕಾರ. 4 ಜನ ಸ್ನೇಹಿತರು ಒಟ್ಟಿಗೆ ಒಂದು ಚಾರಣಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಈ 4 ಜನ ಸ್ನೇಹಿತರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ವಭಾವದವರು. ಮೊದಲನೇವನು ಹೇಗೆ ಅಂದರೆ, ಹೊರಟಾಗ ಮೇಲೆ ಹೋಗ್ತಾ ಹೋಗ್ತಾ ಆಹಾ ಅಲ್ಲೊಂದು ಜರಿ ಇದೆ ನೋಡು, ಅಯ್ಯೋ ಆ ರೆಡ್ ಯೆಲ್ಲೋ ಕಲರ್ದು ಏನು ಒಳ್ಳೆ ಕಾಂಬಿನೇಷನ್, ಆ ಹಸಿರು ಪೊದೆ ಮೇಲಂತೂ ಬಹಳ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ, ಮೋಡಗಳಂತೂ ಓಹೋ ಎಲ್ಲ ಒಟ್ಟಿಗೆ ಸೇರ್ತಾ ಇದೆ, ಇನ್ನೇಲ್ ಹೋಗ್ತಾ ಹೋಗ್ತಾ ಆ ಶಿಖರದ ಹತ್ರಕ್ಕೆ ಹೋದ್ರೆ ಅದಿನ್ನೆಷ್ಟು ಚೆನ್ನಾಗಿರಬಹುದು. ಅವನಿಗೆ ಆ ಕಡೆ ಈ ಕಡೆ ಹೋಗ್ತಾ ನೋಡ್ತಾ ನೋಡ್ತಾ ಆ ಖುಷಿಯನ್ನ ಅನುಭವಿಸ್ತಾ ಸಾಗೋದೇ ಅವನ ಒಂದು ಮನೋಸ್ಥಿತಿ. ಇನ್ನು ಎರಡನೆಯವನೋ, ಅವನಂತೂ ಪಾಪ ಅನುಮಾನದ ಪಿಶಾಚಿ. ಇಲ್ಲೇನೋ ದಾರಿ ಹಾಕಿದ್ದಾರೆ, ಹೀಗೆ ಹೋಗ್ತಾ ಇದ್ರೆ ನಿಜವಾಗಿ ಗುರಿ ಮುಟ್ಟಕ್ಕೇನೆ ಹಾಕಿದ್ದಾರೆ ಅಂತ ಏನ್ ಗ್ಯಾರಂಟಿ? ಇಲ್ಲೆಲ್ಲೋ ಒಂದು ಅಡ್ಡದಾರಿ ಕಾಣಿಸ್ತಾ ಇದೆ, ಬಹುಶಃ ಈ ದಾರಿನಲ್ಲಿ ಹೋಗಿದ್ದಿದ್ರೆ ಸ್ವಲ್ಪ ಬೇಗನೆ ರೀಚ್ ಆಗ್ತಿದ್ವೋ ಏನೋ. ಸರಿ, ಇದು ಬೇಡ, ಮುಂದೆ ಎಲ್ಲೋ ಆ ಪೊದೆಗಳ ನಡುವೆ ಒಂದು ದಾರಿ ಇದ್ದೇ ಇದೆ ಪಕ್ಕ. ಖಂಡಿತ ಅದರಲ್ಲಿ ಹೋದ್ರೆ ನಾವಿವತ್ತು ಸಂಜೆ 1 ಅವರ್ನಲ್ಲೇ ಖಂಡಿತ ರೀಚ್ ಆಗ್ಬಿಡ್ತೀವಿ. ನನಗೆ ಯಾಕೋ ಈಗ ನಾವು ಹೋಗ್ತಾ ಇರೋ ರೀತಿ ಅದು ಏನೇನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮೂರನೇ ಅವನು ಪಾಪ, ಅವನಂತೂ ಬಹಳ ಬಹಳ ಟೈಮ್ ಕೀಪ್ ಅಪ್ ಮಾಡುವಂತಹ ಮನುಷ್ಯ. ಅವನಿಗಂತೂ ಇಷ್ಟೊತ್ತರ ಒಳಗಡೆ ನಾನೇನಾದ್ರೂ ಮೇಲ್ ಹೊರಟೋಗ್ಬಿಟ್ಟಿದ್ದಿದ್ರೆ ನಾನು ಇನ್ಸ್ಟಾ ಲೈವ್ ಹೋಗಿ ಪ್ರಪಂಚದ ಇಡೀ ಜನತೆಗೆ ತೋರಿಸಬಹುದಾಗಿತ್ತು, ನೋಡು ನಾನು ಶಿಖರವನ್ನ ರೀಚ್ ಆಗ್ಬಿಟ್ಟಿದ್ದೀನಿ ಅಂತ. ಟೈಮೇ ಕರೆಕ್ಟ್ ಆಗಿಲ್ವಲ್ಲ, ನಾನು ಇವಾಗ ಹೋಗ್ಬೇಕು, ಆಚೆ ನೋಡ್ಕೊಂಡು ಈಚೆ ನೋಡ್ಕೊಂಡು ಇವನು ಹೇಳ್ತಾನೆ ಅಂತ ಜರಿ ನೋಡು ಹೂ ನೋಡು ಅಂತೆ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮೇಲ್ಮೇಲೆ ಹೋಗಿ ರೀಚ್ ಆಗಕ್ಕಾಗತ್ತಾ? ನನ್ನ ಟೈಮಿಗೆ ಸರಿಯಾಗಿ ಹೋಗಿಲ್ಲ ಅಂದ್ರೆ, ಇನ್ಸ್ಟಾನಲ್ಲಿ ಲೈವ್ ಹೋಗಕ್ಕಾಗಿಲ್ಲ ಅಂದ್ರೆ ನಾನು ಹೋಗಿದ್ದಾದ್ರೂ ಏನು ಪ್ರಯೋಜನ? 4 ಜನಕ್ಕೆ ಗೊತ್ತಾಗ್ಲಿಲ್ಲ, 4 ಜನ ಭೇಷ್ ಅನ್ಲಿಲ್ಲ. ಇನ್ನು 4ನೇವನು, ಅವನಂತೂ 100 ಹೆಜ್ಜೆ ಹಾಕಿದಾನೋ ಇಲ್ವೋ ಅಷ್ಟರಲ್ಲೇ ಪಾಪ ಬಹಳ ಸುಸ್ತು, ಬಹಳ ಕೆಲಸ ನೋಡಿ 100 ಹೆಜ್ಜೆ ಹಾಕೋದು. ಹಾಕಿದ ಕೂಡಲೇ ಅವನ ಕಣ್ಣು ಏನಿದ್ರು ತಂದಿರೋ ತಿಂಡಿ ಪೊಟ್ನೆಗಳು ಹಾಗೇನೆ ನೀರಿನ ಬಾಟ್ಲುಗಳ ಮೇಲೆ. ಅಪ್ಪ, ಅಂತೂ ಇವರು ಸಂಜೆ ಹೋಗಿ ಕೆಳಗೆ ಬರೋದ್ರೊಳಗಡೆ ಮುಗ್ಸಕ್ಕಾಗೋಷ್ಟು ಸೂಪರ್ ಆಗಿರೋ ತಿಂಡಿಗಳಿದೆ. ಇವನ್ನೆಲ್ಲ ತಿನ್ಕೊಂಡು ಕೂತ್ಕೊಂಡು ಮಜವಾಗಿ ಕೂತ್ಕೊಳ್ಳೋಣ. ಅಲ್ಲ, ಇಲ್ಲಿಂದ ಮೇಲ್ ತನಕ ಹೋಗಿ ಮಾಡೋದಾದ್ರೂ ಏನು? ಅಲ್ಲಿ ಕಾಣಿಸೋ ಮರಗಳೇ ಇಲ್ಲಿ ಕಾಣಿಸೋದು, ಇಲ್ಲಿ ಕಾಣಿಸೋ ಮರನೇ ಅಲ್ಲೂ ಕಾಣಿಸೋದು, ಏನಿದೆ ವ್ಯತ್ಯಾಸ? ಇಲ್ಲಿಂದ ಅಲ್ಲಿ ಹೋಗು, ಅಲ್ಲಿಂದ ಇಲ್ಲಿ ಬಾ, ಯಾಕೆ ಬೇಕ್ರಿ ಕಷ್ಟ? ಆರಾಮಾಗಿ ಕೂತ್ಕೊಂಡು ಇರೋ ತಿಂಡಿಗಳನ್ನ ತಿನ್ಕೊಂಡು ಮಜವಾಗಿ ಜೀವನ ಕಳೆಯೋದ್ರಲ್ಲಿ ಎಷ್ಟು ಸುಖ ಇದೆ. ಇವ್ರುಗಳಿಗಂತೂ ಏನೂ ಅರ್ಥ ಆಗಲ್ಲ. ನಾನು ಕ್ಲಾಸಾಗಿ ಕೂತ್ಕೊಂಡು ಮಜವಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಪ್ಪ. ಇವನು ನಮ್ಮ 4ನೇವನು. ಇನ್ನು ಈ 3 ಜನ ಮೊದಲನೇವ್ರು ಹೋದವರು ಕೂಡ ಶಿಖರವನ್ನ ಮುಟ್ತಾರೆ. ಮೊದಲನೇವನು ಮುಟ್ತಿದ್ದ ಹಾಗೆ ಕತ್ಲೆ ಆದ್ರೂ ಕೂಡ ಈ ನಕ್ಷತ್ರಗಳ ಮಧ್ಯೆ ಈ ಬೆಟ್ಟದ ಶ್ರೇಣಿಗಳೆಲ್ಲ ಅದೆಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ. ಚಂದ್ರನ್ ಬೆಳಕಲ್ಲೂ ಕೂಡ ಎಷ್ಟು ಚೆನ್ನಾಗಿರುತ್ತಾ. ಎಂಥ ಚಾರಣವಿದು, ಬಂದ ದಾರಿನೂ ಅದ್ಭುತ, ಇಲ್ಲಿ ಬಂದ ಮೇಲೆ ನೋಡಕ್ಕೂ ಅಷ್ಟು ಚೆನ್ನಾಗಿದೆ. ಸೂಪರ್, ನಾನಂತೂ ಒಳ್ಳೆ ಕೆಲಸ ಮಾಡಿದೆ. ಇನ್ನು 2ನೇವನು, ನಾನು ಹೇಳಿದ್ದೆ ಅಷ್ಟರಲ್ಲಿ ಆ ರೂಟಲ್ಲಿ ತಗೊಂಡು ಬಂದ್ಬಿಟ್ಟಿದ್ರೆ ಹಾಗೆ ಹೋಗಿರೋದು ಅಂತ. ಇವ್ರ ಮಾತುಗಳು ಕೇಳ್ಕೊಂಡು ನಾನು ಹೋಗ್ಬಿಡ್ಬೇಕಾಗಿತ್ತು, ಇನ್ನ ಬೇಗ ಬಂದ್ಬಿಡ್ತಾ ಇದ್ದೆ. ಬರೋವಾಗನೂ ಟೆನ್ಷನ್ನು, ಇಲ್ಲಿ ಬಂದ ಮೇಲೂ ಏನು ಸುಖ ಇಲ್ಲ. ಮೊದಲೇ ಇಷ್ಟೊಂದು ಕತ್ಲೆ ಬೇಕಿತ್ತ ನನಗಿದು, ಛೆ. ಇನ್ನು 3ನೇವನು, ಟೈಮಿಗೆ ಸರಿಯಾಗಿ ಬರಲಿಲ್ಲ, ಇಲ್ಲಿ ನೋಡಿದ್ರೆ ನೆಟ್ವರ್ಕೇ ಸಿಗ್ತಿಲ್ವಲ್ಲ, ಫೋನ್ ಇಲ್ಲಿ ತನಕ ಮೇಲ್ ಹೊತ್ಕೊಂಡು ಬಂದೆ, ಏನು ಬಂತು ಪ್ರಯೋಜನ? ನನ್ನ ಲೈವ್ ಹೋಗೋಕ್ಕಾಗ್ತಾ ಇಲ್ಲ, ಯಾರಿಗೂ ಏನೂ ತೋರ್ಸೋಕ್ಕಾಗ್ತಾ ಇಲ್ಲ. ನಾನು ಇವಾಗ 2 ಅವರ್ಸ್ ಕೆಳಗೆ ಹೋದ್ಮೇಲೆ ಏನಾದರೂ ಲೈವ್ ಹೋದರೆ ಜನ ಏನು ಅನ್ಕೊಂತಾರೆ, 4 ಗಂಟೆಯಲ್ಲಿ ಮುಗಿಸೋ ಟ್ರೆಕ್ಕನ್ನು ಈ ಮನುಷ್ಯ 6 ಗಂಟೆ ತೊಗೊಂಡು ಮುಗಿಸಿದಾನೆ ಅಂತ. ಟೈಮ್ ಸ್ಟ್ಯಾಂಪ್ ಇಂಪಾರ್ಟೆಂಟು, ಟೈಮ್ ಸ್ಟ್ಯಾಂಪ್ ಕರೆಕ್ಟ್ ಆಗಿಲ್ಲ ಅಂದರೆ ಜನ ನನ್ನನ್ನು ಹೇಗೆ ನಂಬ್ತಾರೆ? ನಾನು ಮಾಡಿರೋ ಚಾರಣಕ್ಕೆ ಏನು ಪ್ರಯೋಜನ? ಜನ ನೋಡಿ ಭೇಷ್ ಅನ್ಬೇಕಲ್ವಾ? ಇನ್ನು 4ನೇವರಂತೂ ಅವ್ರು ತುಂಬ ಸೊಗಸಾಗಿ ಕೆಳಗಡೆ ಕೂತ್ಕೊಂಡು ರಾತ್ರಿ ಆದ್ರೇನಂತೆ, ಅಯ್ಯೋ ಇನ್ನು 2 ಪ್ಯಾಕೆಟ್ ಇದೆ, ಖಾಲಿನೇ ಆಗೋಯ್ತು, ಇವ್ರೇನು ಎಷ್ಟೊತ್ತಿಗೆ ಬರ್ತಾರೋ ಏನೋ, ಇನ್ನು ಎಷ್ಟೊತ್ತಿಗೂ ಊಟ ಮಾಡೋದು, ಪ್ಯಾಕೆಟ್ಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಊಟ ಬೇರೆ ಟೈಮಲ್ಲಿ ಸರಿಯಾಗಿ ಅಲ್ಲಿ ಹೋಟ್ಲಲ್ಲಿ ಇರೋದೇ ಇಲ್ಲ, ಟೈಮಲ್ಲಿ ಹೋಗಲಿಲ್ಲ ಅಂದರೆ ವೇಸ್ಟು, ಅದೂ ಇಲ್ಲ ಇದೂ ಇಲ್ಲ ಅಂದ್ಕೊಂಡು ಪಾಪ ಅವನ ಕೊರಗು ಅವನಿಗೆ. ಈ 4 ಜನರ ಜೀವನ ನೋಡಿ ನಮ್ಗಳ ಜೀವನ ಥರಾನೇ.
ನಾವು ಹೋಗ್ತಾ ಇರುವಂಥ ದಾರಿ ಮೊದಲನೇವನ ರೀತಿಯಲ್ಲಿ ಬಂದದ್ದು ಬರಲಿ ಗೋವಿಂದನ ದಯೆ ಇರಲಿ ಅಂದ್ಕೊಂಡು ಬಂದದ್ದು ಬಂದ ಹಾಗೆ ಸ್ವೀಕರಿಸ್ತಾ ಹೋದರೆ ನಮಗೆ ಪ್ರತಿಯೊಂದು ಸುಖನೇ ಜರಿ ಕಾಣಿಸುತ್ತೆ, ಅಲ್ಲಿ ಸೊಗಸಾಗಿರೋ ಹೂಗಳ ರಾಶಿ ಕಾಣಿಸುತ್ತೆ, ಮೇಲೆ ಹೋಗಿ ಕತ್ತಲೆ ಆದರೂ ಕೂಡ ಚಂದ್ರನ ಬೆಳಕಲ್ಲಿ ಶಿಖರ ಕಾಣಿಸುತ್ತೆ. ಇನ್ನು ಎರಡನೇ ಅವನು ಹೋದ ದಾರಿಯೆಲ್ಲ ಅನುಮಾನನೇ, ಹೀಗೆ ಹೋದ್ರೂ ತಪ್ಪು, ಹಾಗೆ ಹೋದ್ರೂ ತಪ್ಪು, ಹಂಗೆ ಮಾಡಿದ್ರೆ ಸರಿ ಇತ್ತು, ಹಿಂಗೆ ಮಾಡಿದ್ರೆ ಸರಿ ಇತ್ತು ಅಂತ ಮಾಡಿದ್ದು ಯಾವ್ದ್ರ ಬಗ್ಗೆ ಸುಖವೂ ಇಲ್ಲ, ಇನ್ನು ಹೋಗ್ತಾ ಇರೋ ದಾರಿಯಲ್ಲಿ ನಂಬಿಕೆನೂ ಇಲ್ಲ. ಅವನ ಜೀವನ ಅಷ್ಟೇನೆ. ಇನ್ನು ಮೂರನೇ ಇವನು ಜನರಿಗೋಸ್ಕರ ಜನರಿಗಾಗಿ ಬದುಕ್ತಾ ಇರುವಂಥ ಬಹಳ ಡೆಮೊಕ್ರೆಟಿಕ್ ಪ್ರಜೆ ಇವನಿಗೆ 4 ಜನ ನೋಡಿ ಮೆಚ್ಚಲಿಲ್ಲ ಅಂದಮೇಲೆ ಕೆಲಸ ಮಾಡಾದ್ರೂ ಏನು ಪ್ರಯೋಜನ ಅನ್ನೋದು ಇವನು ಫಿಲಾಸಫಿ. ಇನ್ನು ನಮ್ಮ ಕೊನೆಯವನು ಪ್ರಯತ್ನವೂ ಪಡೋದು ಬೇಡ, ಯಾವ ಮೈಕೈ ನೋವೂ ಬೇಡ, ಖುಷಿಯಾಗಿ ಕೂತು ತಿನ್ನೋದು. ಈಗ ಪ್ಯಾಕೆಟ್ ಖಾಲಿ ಆದರೆ ಇನ್ನು ಅಲ್ಲಿ ಹೋಗುವಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಹೋಟ್ಲವ್ರು ಊಟ ಕೊಡ್ತಾರೋ ಇಲ್ವೋ ಅನ್ನೋದು ಅವನ ಟೆನ್ಷನ್ನು. ಈ 4 ಜನರಲ್ಲಿ ನಾವು ಯಾರು ಬೇಕಾದರೂ ಆಗಬಹುದು, ಆದರೆ ಮನಸ್ಸಿನ ನೆಮ್ಮದಿ, ಸುಖ, ಶಾಂತಿ ಯಾವುದ್ರಲ್ಲಿ ಹೆಚ್ಚಿದೆ ನೀವು ನೋಡಿ, ನೀವೇ ನಿರ್ಧರಿಸಿ.